ಕರ್ನಾಟಕ ಸರ್ಕಾರವು ಕುರಿ ಮತ್ತು ಮೇಕೆ ಸಾಕಾಣಿಕೆ ಘಟಕ ಸ್ಥಾಪಿಸಲು ಬರೋಬ್ಬರಿ 67,000 ರೂಪಾಯಿಯ ಸಬ್ಸಿಡಿ ನೀಡಲು ಅರ್ಜಿಯನ್ನು ಆಹ್ವಾನಿಸಿದೆ. ನೀವೇನಾದರೂ ಸ್ವಂತವಾಗಿ ಹೈನುಗಾರಿಕೆ ಅಥವಾ ಪಶುಸಂಗೋಪನೆ ಮಾಡೋ ಪ್ಲಾನ್ ಇದ್ದರೆ ಈ ಯೋಜನೆ ನಿಮಗಾಗಿ. ಏನಿದು ಯೋಜನೆ, ಯಾರಿಗೆ ಅರ್ಹತೆ ಅಂತ ಅಂದರೆ, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇಲ್ಲಿ ಹೆಚ್ಚಿನ ಆದ್ಯತೆಯನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಇಡಲಾಗಿದೆ. ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು ಹಾಗೂ ಈಗಾಗಲೇ ಪಶುಸಂಗೋಪನೆಯಲ್ಲಿ ತೊಡಗಿದವರು ಕೂಡ ಈ ಯೋಜನೆಯಲ್ಲಿ ಭಾಗವಹಿಸಬಹುದು. ಸರ್ಕಾರವು ಈ ಯೋಜನೆಯಡಿ 10 ಹೆಣ್ಣು ಮತ್ತು 1 ಗಂಡು ಪ್ರಾಣಿಯ ಮಾದರಿಯಲ್ಲಿ ಅವಕಾಶ ಕೊಟ್ಟಿದೆ. ಈಗಾಗಲೇ ಚಾಮರಾಜನಗರ, ಬಾಗಲಕೋಟೆ, ಹಾವೇರಿ, ರಾಯಚೂರು, ಯಾದಗಿರಿ, ಕಲಬುರಗಿ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಅರ್ಜಿಯನ್ನು ಕರೆಯಲಾಗಿದೆ. ಪ್ರತಿ ಜಿಲ್ಲೆಗೂ ಇಂತಿಷ್ಟು ಎಂದು ಗುರಿಯನ್ನು ಕೂಡ ನಿಗದಿಪಡಿಸಿದ್ದಾರೆ. ಆದಷ್ಟು ಬೇಗ ಹೋಗಿ ಮಿಸ್ ಮಾಡದೆ ಅರ್ಜಿಯನ್ನು ಸಲ್ಲಿಸಿ. ನೀವು ಹೋಗಬೇಕಾದ್ರೆ ತೆಗೆದುಕೊಂಡು ಹೋಗಬೇಕಾದ ದಾಖಲೆಗಳು ಅಂತ ಅಂದರೆ ಜಾತಿ ಪ್ರಮಾಣ ಪತ್ರ, ರೇಷನ್ ಕಾರ್ಡ್, ಫ್ರೂಟ್ಸ್ ID, ಸಹಕಾರ ಸಂಘದ ಸದಸ್ಯತ್ವ. ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಹೇಗೆ ಲಾಭವನ್ನು ಪಡಿಬೋದು ಅಂತ ಅಂದರೆ, ಅರ್ಜಿ ಸಲ್ಲಿಸೋಕೆ ನೀವು ಆಯಾ ತಾಲೂಕಿನ ಪಶು ಆಸ್ಪತ್ರೆಯ ಮುಖ್ಯ ವೈದ್ಯರನ್ನು ಭೇಟಿ ನೀಡಬೇಕು ಅಥವಾ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಜಿಲ್ಲಾ ಕಚೇರಿಯನ್ನು ಸಂಪರ್ಕಿಸಿ. ಅಲ್ಲಿ ನಿಮಗೆ ನಿಗದಿತ ಅರ್ಜಿ ನಮೂನೆ ಸಿಗುತ್ತೆ. ಅದನ್ನು ಭರ್ತಿ ಮಾಡಿ ಅರ್ಜಿಗೆ ಬೇಕಾಗಿರುವ ದಾಖಲೆಗಳನ್ನು ಸಲ್ಲಿಸಿ. ಪಶುಸಂಗೋಪನೆ ಅಂದರೆ ಸುಮ್ಮನೆ ಅನ್ಕೋಬೇಡಿ. ಈ ಯೋಜನೆ ಅಡಿಯಲ್ಲಿ ಅಥವಾ ಪಶುಸಂಗೋಪನೆಯಂತಹ ಕಾರ್ಯಗಳಲ್ಲಿ ನೀವು ಅತ್ಯಂತ ಲಾಭವನ್ನು ಪಡಿಬಹುದು. ಸರ್ಕಾರದ ಈ ಸಬ್ಸಿಡಿ ಮೊತ್ತ ನಿಮ್ಮ ಹೂಡಿಕೆಗೆ ಹೊರೆಯಾಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಹಾಗಾಗಿ ಅರ್ಹ ರೈತರು ತಡ ಮಾಡದೆ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಲಾಭವನ್ನು ಪಡೆದುಕೊಳ್ಳಿ. ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ದ ಸಂಪರ್ಕದಲ್ಲಿರಿ. ನಮಸ್ತೆ.